ಸರಿ ಬನ್ನಿ ಸ್ವಲ್ಪ ಸಂಧಿ ಅದೇ ಮೊಬೈಲ್ ಇಂತ ಸೂರ್ಯ ಲವ್ ಸಂಧ್ಯಾ ಇದೆ ಮಾರ್ಚ್ 6ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಒಂದು ಒಳ್ಳೆ ಸಿನಿಮಾ, ಒಂದು ಇಂಟೆನ್ಸ್ ಲವ್ ಸ್ಟೋರಿ, ಹಾಗೆ ಒಂದು ಹಾಂಟ್ ಮಾಡುವಂಥ ಲವ್ ಸ್ಟೋರಿ, ತುಂಬ ರಾ ಆಗಿರೋ ಸಿನಿಮಾ. ಉಪೇಂದ್ರ ಸರ್ ಕೂಡ ಒಪ್ಕೊಂಡಿರುವಂತಹ ಸಿನಿಮಾ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೂರ್ಯ ಲವ್ ಸಂಧ್ಯಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ನಮ್ಮ ಟೀಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತೀವಿ. ನಮಸ್ಕಾರ. ನಮ್ಮ ಆಟೋ ಚಾಲಕರೆಲ್ಲರಿಗೂ ಸಹ ಸಾಯಂಕಾಲ ನಮಸ್ಕಾರಗಳು. ಮತ್ತೆ ಇವತ್ತಿನ ದಿವಸ ನಮ್ಮ ಸೂರಿ ಲವ್ಸ್ ಸಂಧ್ಯಾ ಸಿನಿಮಾದ ಹೀರೋ ಅಭಿಮನ್ಯು ಕಾಶಿನಾಥ್ ಮತ್ತು ಹೀರೋಯಿನ್ ಆದಂಥ ಅಪೂರ್ವ ಅವರು ನಮಗೆ ಪೋಸ್ಟರ್ ಆಗಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ಪೂರಕ ನಮ್ಮ ಆಟೋ ಚಾಲಕರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಇವಾಗೆಲ್ಲ ಪೋಸ್ಟರ್ ಹಾಕೊಂಡಿದ್ದೀರ, ಅದೇ ರೀತಿ ನಾವು ಮೊದಲು ಅವ್ರ ಸಿನಿಮಾನ ಎಲ್ಲಿಗೆ ಪಯಣ ಯಾವುದೋ ದಾರಿ ಆ ಸಿನಿಮಾನ ಪ್ರಮೋಷನ್ ಮಾಡಿದ್ವಿ. ಅದು ರಾಜ್ಯಾದ್ಯಂತ ಕರ್ನಾಟಕದಾದ್ಯಂತ ತುಂಬಾ ದುರಿಯಾಗಿ ಒಳ್ಳೆ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರು ಮತ್ತೊಂದು ಸಿನಿಮಾ ಮಾಡಿದ್ದಾರೆ. ಆ ನಮ್ಮ ಆಟೋ ಎಲ್ಲರೂ ಸಹ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋಣ, ಎಲ್ಲರೂ ಹೇಳೋಣ, ಈ ಸಿನಿಮಾಕ್ಕೆ ಫುಲ್ ಸಪೋರ್ಟ್ ಮಾಡೋಣ. ಈ ಸಿನಿಮಾನ ರಾಜ್ಯಾದ್ಯಂತ ದೇಶಾದ್ಯಂತ ಅವರೆಷ್ಟು ಮತ್ತೆ ಮತ್ತೆ ಕಾಶಿನಾಥ್ ಅವರು ತರ ಅದೇ ರೀತಿ ಇವರು ಹೆಸರು ಮಾಡಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ವಂದನೆಗಳು. ಮತ್ತೆ ಸರ್ ನಮ್ಮ ಆಟೋ ಚಾಲಕರು ಎಲ್ಲರಿಗೂ ಸಹ ವಿಶ್ ಮಾಡಿ ಎಲ್ಲರೂ ಆಟೋಗಳಲ್ಲಿ ಬಂದಿದ್ದಾರೆ. ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಅವ್ರಿಗೆ ಕೊಡ್ತಾ ಇದ್ದೀನಿ. ಸರ್ ಒಂದೆರಡು ನಮ್ಮ ಸಿನಿಮಾ ಸೂರ್ಯ ಲವ್ ಸಂಧ್ಯಾ ಇದೆ ಮಾರ್ಚ್ 6 ರಿಲೀಸ್ ಆಗ್ತಾ ಇದೆ. ನಾನು ಎಲ್ಲರಿಗೂ ಕೇಳೋದು ಇಷ್ಟೇ, ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಆದಂಥ ಒಬ್ಬ ಸೂರ್ಯ ಹಾಗೂ ಅವನನ್ನು ಪ್ರೀತಿಸೋ ಒಂದು ಹೆಣ್ಣು ಜೀವ ಸಂಧ್ಯಾ, ಇವರಿಬ್ಬರ ಲವ್ ಸ್ಟೋರಿ. ಅಂದರೆ ಅವನಿಗೆ ತನ್ನ ಜೀವನ, ತನ್ನ ಸಾಕು ತಂದೆಯಷ್ಟು ಬೇರೆ ಏನೂ ಇರಲ್ಲ. ಒಂದು ಹುಡುಗಿ ನೋಡಿ ಇಷ್ಟಪಡ್ತಾರೆ ಅಥವಾ ಅವನ ಜೀವನದಲ್ಲೂ ಯಾರೋ ಒಬ್ರು ಅವನು ಪ್ರೀತಿಸ್ತಾರೆ ಅನ್ನೋದು ಅವನಿಗೆ ಆ ಅರಿವೇ ಇರೋದಿಲ್ಲ, ಅಥವಾ ಅವನ ಆ ಕಡೆ ಒಂದ್ ದಿವಸ ಯೋಚನೆ ಮಾಡಿದವನಲ್ಲ, ಅಂತವನ್ನ ಒಂದು ಹೆಣ್ಣು ಪ್ರೀತಿಸ್ತಾರೆ. ಆ ಹೆಣ್ಣಿಗೋಸ್ಕರ ಏನೇನೋ ಮಾಡ್ತಾನೆ. ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ನಿಮಗೆ ಸಿನಿಮಾ ನೋಡಿದಾಗ ನಿಮ್ಮ ಅಕ್ಕಪಕ್ಕದಲ್ಲಿ ನಡೆದಿರುವಂತ ಕಥೆ ಇರ್ಬೋದೇನೋ, ಅಥವಾ ಅಕ್ಕಪಕ್ಕದಲ್ಲಿ ಇರುವಂತ ಒಂದು ಹೆಣ್ಣು ಅಥವಾ ಒಂದು ಗಂಡಿನ ಕಥೆ ಏನೋ, ಹುಡುಗರ ಕಥೆ ಏನೋ, ಅಷ್ಟು ನೇರವಾಗಿ ಸಿನಿಮಾನ ಕಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಲಾಸ್ಟ್ ಟೈಮ್ ಎಲ್ಲಿಗೆ ಪಯಣ ಆದದಾರಿ ನನ್ಗೆ ಜ್ಞಾಪಕ ಇದೆ. ಆಟೋ ಚಾಲಕರ ನೀವೇ ನನ್ನನ್ನು ಹರಿಸಿದ್ರಿ, ಹಾರೈಸಿದ್ರಿ, ಆಶೀರ್ವಾದಿಸಿದ್ರಿ. ಬಟ್ ಥಿಯೇಟರ್ಗೆ ನನಗೆ ಅಷ್ಟು ಜನರಲ್ಲಿ ಒಬ್ರನ್ನ ನೋಡಿದೆ ಅವತ್ತು. ಇದರಲ್ಲಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಯಾಕೆಂದ್ರೆ ಆಟೋ ಇದೇನು ಇವತ್ತು ನಾವು ಆಟೋ ಆಗಿರ್ಲಿ, ಬಸ್ ಆಗಿರ್ಲಿ, ಪೋಸ್ಟರ್ಸ್ ಗಳನ್ನ ಹಾಕ್ತೀವಿ. ಸೊ ನಿಮ್ಮಿಂದ ನಮ್ಮ ಸಿನಿಮಾಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಒಬ್ರಿಂದ ಒಬ್ರಿಗೆ ಹರಡುತ್ತೆ, ನಮ್ಮ ಸಿನಿಮಾ ಪ್ರಮೋಷನ್ ಆಗುತ್ತೆ. ಸೊ ಅದಕ್ಕೆ ನಮ್ ನಿಜವಾಗ್ಲೂ ಆಟೋ ಅವ್ರ ಕಡೆಗೆ ನಮ್ಮ ತಂಡದಿಂದ, ನಮ್ಮ ಸೂರ್ಯ ತಂಡದಿಂದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು.
ಹಿಡಿಬೇಕು. ಬೇರೆ ಸಿನಿಮಾ ಲ್ಯಾಂಗ್ವೇಜ್ ಬಂದಾಗ ನಾವು ಹಾಗೆ ಹೇಗೆ ಅನ್ನೋ ಬದಲು ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಕೈ ಹಿಡಿಬೇಕು. ಅವಾಗ ಮಾತ್ರ ನಮ್ಮ ಕನ್ನಡ ಸಿನಿಮಾ ಒಂದು ದೊಡ್ಡ ಹೆಸರು ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲರೂ ಕೂಡ ನೀವು ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಒಂದು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ತಮ್ಸ ಕೊಡಿ. ಆಲ್ ದಿ ಬೆಸ್ಟ್ ಹೇಳಿ ಒಂದೇ ಸರಿ. ಹಾ, ಸೂರಿ ಲವ್ಸ್ ಸಂಧ್ಯಾ. ಸೂರಿ ಲವ್ಸ್ ಸಂಧ್ಯಾ. ಆಲ್ ದಿ ಬೆಸ್ಟ್. ಒನ್ ಮೋರ್ ಸೂರಿ ಲವ್ಸ್ ಸಂಧ್ಯಾ. ಆಲ್ ದಿ ಬೆಸ್ಟ್. ಏನ್ ಮಾಡ್ತಿದ್ಯಾ? ಆಗಿರಿ ಅದೆಲ್ಲ ತಗೋಬಿಡೋದು ಮುಂದಕ್ಕೆ ಬರ್ಲಿ ಆಟೋ. ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನಾವು ಓಡಿಸಿದ್ದೆ ಒಂದ್ಸತಿ, ಬಟ್ ಲಾಸ್ಟ್ ಟೈಮ್ ಎಲೆಕ್ಟ್ರಿಕ್ ಗಾಡಿ ಓಡಿಸಿದ್ದೆ. ಈ ಸರಿ ಫಸ್ಟ್ ಟೈಮ್ ಗೇರ್ ಗಾಡಿ ಓಡಿಸ್ತಾ ಇದ್ದೀನಿ. ಮನೆ ನಮ್ ಚಿಕ್ಕಪ್ಪನ ಹತ್ರ 2 ಸ್ಕೂಟರ್ ಇದೆ, ಅದೇ ಫೀಲ್ ಕೊಡ್ತು. ಬಟ್ ಇನ್ನೊಂಚೂರು ಬೇರೆ ತರ ಫೀಲ್.